ಇಲ್ಲಿ KCET ರಿಸಲ್ಟ್ಸ್ ಬಂದ ನಂತರ ತುಂಬ ಜನ ವಿದ್ಯಾರ್ಥಿಗಳು ಈ ಒಂದು KCET ಕೌನ್ಸಿಲಿಂಗ್ ಹಾಗೆ ಆಪ್ಷನ್ ಎಂಟ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಅಂಥವರಿಗೋಸ್ಕರ ಈ ಒಂದು ವಿಡಿಯೋ ವೆರಿ ಇಂಪಾರ್ಟೆಂಟ್ ವಿಡಿಯೋ ಅಂತಲೇ ಹೇಳ್ಬೋದು. ಬಿಕಾಸ್ ಒಳ್ಳೆ ರ್ಯಾಂಕಿಂಗ್ ಬಂದಿದ್ರೆ ನಿಮಗೆ ಒಳ್ಳೆ ಕಾಲೇಜ್ ಸಿಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಅಕಸ್ಮಾತ್ ಬಂದಿಲ್ಲ ನಿಮಗೆ 60,000 70,000 80,000 ಈ ಥರ ರ್ಯಾಂಕಿಂಗ್ ಇದ್ರೂ ಸಹ ನಮಗೆ ಟಾಪ್ ಕಾಲೇಜಸ್ಸಲ್ಲಿ ಈ ಒಂದು ಟಾಪ್ ಕಾಲೇಜಸಲ್ಲಿ ನಮಗೂ ಸಹ ಸೀಟ್ ಸಿಗುವಂಥ ಚಾನ್ಸಸ್ನ ಹೇಗೆ ಜಾಸ್ತಿ ಮಾಡ್ಕೊಳೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಓಕೆನಾ? ಹಾಗಿದ್ರೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ರೈಟ್ ಸೈಡಲ್ಲಿ ಕಾಣಿಸ್ತಾರೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ನಿಮ್ಮ ರಾಕೇಶ್, ವೆಲ್ಕಮ್ ಟು ಕನ್ನಡ ಪ್ರೊಟೆಕ್. ನಿಮಗೂ ಸಹ ಈ ಒಂದು KCETಯಲ್ಲಿ ಲೋ ರ್ಯಾಂಕಿಂಗ್ ಸಿಕ್ಕಿದೆಯಾ, ಅಂದರೆ ಕಡಿಮೆ ರ್ಯಾಂಕಿಂಗ್ ಸಿಕ್ಕಿದೆಯಾ? ದಯವಿಟ್ಟು ನಾನು ಹೇಳುವಂಥ ಸ್ಟೆಪ್ಸ್ನ ಫಾಲೋ ಮಾಡಿ ನಿಮಗೂ ಸಹ ಒಳ್ಳೆ ಕಾಲೇಜಿಗೆ ಸಿಗುವಂತಹ ಸೀಟ್ ಅಲಾಟ್ ಆಗುವಂಥ ಚಾನ್ಸಸ್ ತುಂಬಾ ಮಾಡ್ಕೋಬೋದು. ಇಲ್ಲಿ ನಾನು ತಿಳಿಸ್ಕೊಡುವಂಥ ಸ್ಟೆಪ್ಸ್ ನಿಮಗೆ ಕ್ಲಿಯರ್ ಕಟ್ಟಾಗಿ ಕ್ಲಾರಿಟಿಯಾಗಿ ಅರ್ಥ ಆಗಬೇಕು ಅಂದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ವಾಚ್ ಮಾಡಿ. ಬಿಕಾಸ್ ನೀವು ಏನಾದರೂ ಒಂದು ಸ್ಟೆಪ್ನ ಮಿಸ್ ಮಾಡಿದ್ರು ಸಹ ನನಗೇನು ನಷ್ಟ ಆಗಲ್ಲ, ನಿಮಗೆ ನಷ್ಟ ಆಗೋದು. ಇಲ್ಲಿ ಫಸ್ಟ್ ಪಾಯಿಂಟ್ ಏನಂತ ನೋಡೋದಾದರೆ, ಚೂಸ್ ಯುವರ್ ಬ್ರಾಂಚ್ ಬಿಫೋರ್ ಕಾಲೇಜ್. ಅಂದರೆ ಇಫ್ ಯು ಹ್ಯಾವ್ ಲೋ ರ್ಯಾಂಕ್ ಇನ್ KCET ದೆನ್ ಸೆಲೆಕ್ಟ್ ಬ್ರಾಂಚ್ ಬಿಫೋರ್ ಚೂಸಿಂಗ್ ಕಾಲೇಜ್. ಅಂದರೆ ಇಲ್ಲಿ ಏನು ತಿಳಿಸ್ಕೊಡ್ತಿದ್ದೀನಿ ಅಂದರೆ, ನಿಮಗೆ ಅಕಸ್ಮಾತ್ KCETಲಿ ಜಾಸ್ತಿ ರ್ಯಾಂಕಿಂಗ್ ಬಂದಿದ್ದರೆ, ಅಂದರೆ ಟಾಪ್ ಅಲ್ಲ ಲೋಯೆಸ್ಟ್ ರ್ಯಾಂಕಿಂಗ್ ಬಂದಿದ್ದರೆ, ನೀವು ನಿಮ್ಮ ಕಾಲೇಜ್ನ ಸೆಲೆಕ್ಟ್ ಮಾಡೋ ಮುಂಚೆನೇ ಬ್ರಾಂಚ್ಗಳನ್ನ ನಿಮ್ಮ ತಲೆಯಲ್ಲಿ ಫಿಕ್ಸ್ ಆಗಿ. ಇವಾಗ ನಿಮ್ಮ ತಲೆಯಲ್ಲಿ ಇನ್ನೊಂದು ಪ್ರಶ್ನೆ ಓಡ್ತಿರ್ಬೋದು, ಬ್ರಾಂಚಸ್ ಯಾಕೆ ಬ್ರಾಂಚ್ ಯಾಕೆ ಇಂಪಾರ್ಟೆಂಟಾಗಿ ಸೆಲೆಕ್ಟ್ ಮಾಡಬೇಕು ಬಿಫೋರ್ ಸೆಲೆಕ್ಟಿಂಗ್ ದ ಕಾಲೇಜ್? ಯಾಕೆ ಅಂದರೆ ನಿಮಗೆ ಎಕ್ಸಾಂಪಲಾಗಿ ಹೇಳ್ತೀನಿ ನೋಡಿ. ನೀವು ಟಾಪ್ ಕಾಲೇಜಲ್ಲಿ ಮೆಕ್ಯಾನಿಕಲ್ ತಗೊಳ್ಳೋದು ಒಂದೇ, ನೀವು ಮಿಡ್ ಕಾಲೇಜಲ್ಲಿ CS ತಗೊಳ್ಳೋದು ಒಂದೇ. ಯಾಕೆಂದರೆ ಎಕ್ಸಾಂಪಲಾಗಿ ಹೇಳಬೇಕು ಅಂದರೆ, ನೀವು ಮೆಕ್ಯಾನಿಕಲಿ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಬ್ರಾಂಚ್, ಓಕೆನಾ? ಮೆಕ್ಯಾನಿಕಲ್ ಫಿಕ್ಸ್ ಆಗ್ಬಿಟ್ಟು ಯಾವುದೊಂದು ಮಿಡ್ ಕಾಲೇಜಲ್ಲಿ ನಿಮಗೆ ಅಲಾಟ್ ಆಗೋಯ್ತು, ಇಲ್ಲ ಲೀಸ್ಟ್ ಕಾಲೇಜಲ್ಲಿ ಅಲಾಟ್ ಆಗೋಯ್ತು. ಸೊ ಆಲ್ರೆಡಿ ಮೆಕ್ಯಾನಿಕಲ್ ಡಿಮ್ಯಾಂಡಿಂದ ಔಟ್ ಆಫ್ ಸ್ಟೇಷನ್ ಥರ ಇರೋದು ಸಿಚುವೇಶನು. ಸೊ ನಿಮಗೆ ಪ್ಲೇಸ್ಮೆಂಟ್ ಆಗೋ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ. 1% ಇರ್ಬೋದು, 10% ಇರ್ಬೋದು. ಸೊ ಜಾಸ್ತಿ ಇಲ್ಲ ಅನ್ನೋದು ನಿಮಗೂ ಸಹ ಗೊತ್ತಿರುತ್ತೆ. ಸೊ ಹಾಗಾಗಿ ನೀವು CS, AE, IS, EEE ಈ ಥರ ಬ್ರಾಂಚಸ್ನ ಸೆಲೆಕ್ಟ್ ಮಾಡಿ ಟಾಪ್ ಕಾಲೇಜಸಲ್ಲಿ ಸಿಗಲಿಲ್ಲ ಅಂದರೂ ಮಿಡ್ ಕಾಲೇಜಸಲ್ಲಿ ಸಿಕ್ಕಿದ್ರು ಸಹ ನಿಮಗೆ ಪ್ಲೇಸ್ಮೆಂಟ್ ಆಗೋ ಚಾನ್ಸಸ್ಸು ಆಲ್ಮೋಸ್ಟ್ 80 to 90% ಇರುವಂಥ ಚಾನ್ಸಸ್ ಇರ್ತವೆ. ಓಕೆನಾ? ಅದು ನಿಮ್ಮ ಸ್ಟಡೀಸ್ ಮೇಲೂ ಡಿಪೆಂಡ್ ಆಗುತ್ತೆ, ಬಟ್ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ನೀವು ಬ್ರಾಂಚಸ್ನ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿಬಿಡಿ, ಫಸ್ಟು ಯಾವ್ದು ತಗೋಬೇಕು ಅನ್ನೋದನ್ನ. ಓಕೆನಾ? ಇನ್ನು ಸೆಕೆಂಡ್ ಸ್ಟೆಪ್ಪಲ್ಲಿ ನೀವು ಏನು ಮಾಡಬೇಕು ಅಂದರೆ, ಚೆಕ್ ಲಾಸ್ಟ್ ಇಯರ್ KCET ಕಟ್ ಆಫ್. ಅಂದರೆ ಚೆಕ್ ಲಾಸ್ಟ್ ಇಯರ್ KCET ಕಟ್ ಆಫ್ ಬಿಫೋರ್ ಎಂಟರಿಂಗ್ ಇಂಟು ಆಪ್ಷನ್ ಎಂಟ್ರಿ. ನೀವು ಆಪ್ಷನ್ ಎಂಟ್ರಿಗೆ ಎಂಟ್ರ್ ಆಗೋಕ್ಕಿಂತ ಮುಂಚೆನೇ ಈ ಒಂದು ಲಾಸ್ಟ್ ಇಯರ್ 2023 KCET ಕಟ್ ಆಫ್ದು ಒಂದು PDF ಸಿಗುತ್ತೆ ನಿಮಗೆ. ಆಲ್ರೆಡಿ ಈ ಕಟ್ ಆಫ್ PDF ಡೌನ್ಲೋಡ್ ಮಾಡೋದು ಹೇಗೆ ಅಂತ ನಾನು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವು ವೀಡಿಯೋದಲ್ಲೂ ಸಹ ಚೆಕ್ ಮಾಡ್ಕೋಬೋದು. ನಮ್ಮ ಪ್ಲೇಲಿಸ್ಟಲ್ಲಿ ಎಜುಕೇಷನ್ ವೀಡಿಯೋ ಅಂತ ಇರ್ತದೆ, ಸೊ ಅಲ್ಲೂ ಸಹ ಚೆಕ್ ಮಾಡ್ಬೋದು. ಸೊ ಈ ಒಂದು ಕಟ್ ಆಫ್ನ ತಗೊಂಡು ನೀವು ಅಲ್ಲಿ ನಿಮಗೆ ಟಾಪ್ ಕಾಲೇಜಸ್ ಬೇಕು ಅಂತ ಎಕ್ಸಾಂಪಲ್ ಇಟ್ಕೊಳ್ಳಿ, ಓಕೆನಾ? ಎಕ್ಸಾಂಪಲ್ ಆಗಿ ಒಂದು RV ಕಾಲೇಜಲ್ಲಿ ಇಟ್ಕೊಳ್ಳೋಣ. RV ಕಾಲೇಜಲ್ಲಿ ನಿಮಗೆ ಸೀಟ್ ಬೇಕು. ಸೊ ನಿಮ್ಮ ರ್ಯಾಂಕಿಂಗ್ ಇಷ್ಟು ರ್ಯಾಂಕಿಂಗ್ ಅಂತ ಬಂದಿರುತ್ತಲ್ವಾ? ಸೊ ಒಂದು ಎಕ್ಸಾಂಪಲಾಗಿ ನಾನು ಒಂದು 3AG ಕ್ಯಾಟಗರಿ ಅಂದ್ಕೊಳ್ಳಿ. 3AGಗೆ ಇಷ್ಟು ನಿಮ್ಮ ರ್ಯಾಂಕ್ ಒಂದು 20,000 ಬಂದಿರುತ್ತೆ. 3AG ಒಂದು 18,000 ಚಿಲ್ಲರೆ ಒಂದು ರ್ಯಾಂಕಿಂಗ್ಗೆ ಕಟ್ ಆಫಿಗೆ ನಿಲ್ಲಿಸಿರ್ತಾರೆ. ನೀವು ಇವಾಗ ಈ ಒಂದು ಕಟ್ ಆಫು ನಮಗೆ ಸಿಗೋದಿಲ್ವಾ? 3AG ಕ್ಯಾಟಗರಿಗೆ ನಂದು 20,000 ರ್ಯಾಂಕಿಂಗ್ ಇದೆ, ಇಲ್ಲಿ ನೋಡಿದ್ರೆ 18,500 600 ಮೆನ್ಷನ್ ಆಗಿದೆ, ಅಷ್ಟಿದೆ. ಸೊ ಸೀಟ್ ಸಿಗೋದಿಲ್ವ ಅಂತ ಕೇಳ್ಬೋದು. ಖಂಡಿತವಾಗ್ಲೂ ಸೀಟ್ ಸಿಗೋಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಗೊತ್ತಾ, ನಿಮಗೆ ಕ್ಯಾಟಗರಿ ವೈಸು ನಿಮಗೆ ಇಷ್ಟು ಕಟ್ ಆಫ್ ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ. ಎಕ್ಸಾಂಪಲ್ ಒಂದು 15,000 ಕಟ್ ಆಫಿಗೆ ನಿಲ್ಲಿಸ್ಬಿಟ್ಟಿದ್ದಾರೆ, ಆದರೆ ನಿಮ್ಮದು 20,000 ರ್ಯಾಂಕಿಂಗ್ ಇದೆ. ಸೊ ನೀವು 5,000 7,000 ರ್ಯಾಂಕಿಂಗ್ ಡಿಫ್ರೆನ್ಸು ಒಂದು 10,000 ಇರಲಿ. ಸೊ ಆ ರೇಂಜ್ ಗ್ಯಾಪಲ್ಲಿ ಇದ್ದರೂ ಸಹ ನೀವು ಈ ಒಂದು ಟಾಪ್ ಕಾಲೇಜಸ್ಗೆ ಪ್ರಿಯಾರಿಟಿ ವೈಸ್ ಸೆಲೆಕ್ಟ್ ಮಾಡ್ಬೋದು ಟಾಪ್ ಕಾಲೇಜಸ್ನ. ಓಕೆನಾ? ಸಿಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಈಗ ನಿಮ್ಮ ತಲೆಯಲ್ಲಿ ಈ ಟಾಪ್ ಕಾಲೇಜನ್ನ ಸೆಲೆಕ್ಟ್ ಮಾಡೋದು ಹೇಗೆ ಅನ್ನೋದು ಓಡ್ತಾ ಇರುತ್ತಲ್ವಾ? ಸೊ 3ನೇ ಸ್ಟೆಪ್ಪಲ್ಲಿ ನಾನು ತೋರಿಸ್ಕೊಡ್ತೀನಿ ಹೇಗೆ ನೀವು ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡಬೇಕು ಅಂತ. ಈ 3ನೇ ಸ್ಟೆಪ್ಪಲ್ಲಿ ನೀವು ಫಸ್ಟ್ ಆಫ್ ಆಲ್ ಮಾಡಬೇಕಾಗಿರೋದು ಮೇಕ್ ಎ ಲಿಸ್ಟ್ ಆಫ್ ಕಾಲೇಜಸ್. ಅಂದರೆ ಚೆಕ್ ಲಾಸ್ಟ್ ಇಯರ್ KCET ಕಟ್ ಆಫ್ ಆ್ಯಂಡ್ ಮೇಕ್ ಎ ಲಿಸ್ಟ್ ಆಫ್ ಕಾಲೇಜಸ್. ಲಾಸ್ಟ್ ಇಯರ್ KCET ಕಟ್ ಆಫ್ನಲ್ಲಿ ಟಾಪ್ ಕಾಲೇಜಸ್ನ ಸೆಲೆಕ್ಟ್ ಮಾಡಬೇಕು. ಅದು 3 ರೀತಿಯಾಗಿ ಸೆಲೆಕ್ಟ್ ಮಾಡಿ ನೀವು, ಆಯ್ತಾನಾ? ಸೊ ಮೊದಲನೇದಾಗಿ ಕಾಲೇಜಸ್ ಯು ವಾಂಟ್ ಗೆಟ್, ಅಂದರೆ ನಿಮಗೆ ಕನ್ಫರ್ಮ್ ಆಗಿದೆ ಈ ಕಾಲೇಜ್ ನನಗೆ ಸಿಗಲ್ಲ ಅನ್ನೋದು, ಆ ಕಾಲೇಜುಗಳನ್ನು ಸೆಲೆಕ್ಟ್ ಮಾಡಿ, ಮಿಸ್ ಮಾಡಿಬಿಡಿ. ಹಾಗೆ ಎರಡನೇದಾಗಿ ಕಾಲೇಜಸ್ ಯು ಮೈಟ್ ಗೆಟ್, ಅಂದರೆ ನಿಮಗೆ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅನ್ನೋದು ಯಾವುದು ಅನಿಸುತ್ತೆ ಕಾಲೇಜು, ಅದನ್ನು ಸಹ ಸೆಲೆಕ್ಟ್ ಮಾಡಿ. ಆಮೇಲೆ ನಿಮ್ಗೆ 100% ಕನ್ಫರ್ಮ್ ಇದೆ ಈ ಕಾಲೇಜ್ ಸಿಗುವಂಥ ಚಾನ್ಸಸ್ ತುಂಬಾ ಇದೆ, 90 to 100% ಇದೆ ಅನ್ನೋ ಕಾಲೇಜನ್ನು ಸೆಲೆಕ್ಟ್ ಮಾಡಬೇಕು. ಓಕೆನಾ?
ಇಲ್ಲಿ ಎಕ್ಸಾಂಪಲ್ ಆಗಿ ತೋರಿಸ್ಬೇಕು ಅಂದರೆ ನೋಡಿ, ಈ ಥರ ಎಂಟ್ರಿ ಮಾಡಿರ್ತೀರಾ, ನಿಮಗೆ ಆರ್ ವಿ ಕಾಲೇಜಲ್ಲಿ ಟಾಪಲ್ಲಿ ಮೆನ್ಷನ್ ಮಾಡಿರ್ತೀರಾ, ಇನ್ನು ಮಿಡ್ ಕಾಲೇಜಸಲ್ಲಿ ಎಕ್ಸಾಂಪಲ್ ಆಗಿ ಕಲ್ಪತರು, ಹಾಗೆ ಲೀಡ್ ಕಾಲೇಜಲ್ಲಿ ಸಾಯಿರಾಮ್ ಕಾಲೇಜ್ ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ನಿಮಗೆ 85,000 ರ್ಯಾಂಕಿಂಗ್ ಇರುತ್ತೆ. ನಿಮಗೆ ಆರ್ ವಿ ಕಾಲೇಜ್ ಸಿಗದೇ ಇರ್ಬೋದು, ಬಟ್ ಮಿಡ್ ಕಾಲೇಜ್ ಸಿಗುವಂಥ ಚಾನ್ಸಸ್ ಇರುತ್ತೆ, ಸಾಯಿರಾಮ್ ಕಾಲೇಜ್ ಸಿಗುತ್ತೆ ಅಂತ ಕನ್ಫರ್ಮ್ ಇರುತ್ತಲ್ವಾ. ಸೊ ಅಕಸ್ಮಾತ್ ನಿಮಗೆ ಕಲ್ಪತರು ಸಿಕ್ತಂದ್ರೆ ಒಳ್ಳೇದೇ ಅಲ್ವಾ. ಸೊ ಆ ರೀತಿಯಾಗಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕು ಅಂದರೆ, ನಿಮಗೆ ಈಗ ನೀವು ಕಾಲೇಜನ್ನ ಸೆಲೆಕ್ಟ್ ಮಾಡಬೇಕಂದ್ರೆ ಟಾಪ್ ಕಾಲೇಜಸ್ನ ಯಾಕೆ ಸೆಲೆಕ್ಟ್ ಮಾಡಬೇಕು ಅಂತ ಹೇಳ್ತೀನಿ ಕೇಳಿ. ಸೊ ಈಗ ಎಕ್ಸಾಂಪಲ್ ಆಗಿ ಟಾಪ್ ಕಾಲೇಜಸಲ್ಲಿ ಆರ್ ವಿ ಕಾಲೇಜ್ ಇದೆ, BMS ಇದೆ, SIT ಇದೆ ಅಂದ್ಕೊಳ್ಳಿ. ಸೊ ನಿಮಗೆ ಫಸ್ಟ್ ರೌಂಡಲ್ಲಿ SIT ಸಿಕ್ಬಿಡ್ತು, ಓಕೆನಾ. ಸೊ SIT ಕಾಲೇಜ್ ನಿಮಗೆ ಸಿಕ್ತು ಅಂದರೆ ನಿಮಗೆ ಇನ್ನು ಉಳಿದಿದ್ದು ಕೆಳಗಿರ್ತಾವಲ್ಲ, BMS ಇಂದ ಕೆಳಗೆ, ಸೊ ಆ ಕಾಲೇಜ್ನೆಲ್ಲ ನೀವು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆನೇ ಇಲ್ಲ. ಸೆಕೆಂಡ್ ರೌಂಡಲ್ಲಿ ಅಕಸ್ಮಾತ್ ನೀವು ಈ ಕಾಲೇಜ್ SITನೂ ಹೋಲ್ಡ್ ಮಾಡಿ ನಮಗೆ ಟಾಪ್ ಕಾಲೇಜ್ ಸಿಗ್ಬೋದು ಸೆಕೆಂಡ್ ರೌಂಡಲ್ಲಿ ಅಂತ ವೆಯ್ಟ್ ಮಾಡ್ತಿರಲ್ಲ, ಹೋಲ್ಡ್ ಮಾಡಿ ಅಂಥವ್ರಿಗೆ ಹೇಳ್ತಿರೋದು. ಸೊ BMS ಇಂದ ಕೆಳಗೆ ನಿಮಗೆ ನೋಡುವಂಥ ಅವಶ್ಯಕತೆ ಇಲ್ಲ, ಓಕೆನಾ. ಸೊ ಅಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ SIT ಸಿಕ್ತು ಅಂದರೆ ನೆಕ್ಸ್ಟ್ ಸೆಕೆಂಡ್ ರೌಂಡಲ್ಲಿ ನಿಮಗೆ ಚಾನ್ಸಸ್ ಇರೋದು SIT ಸಿಗ್ಬೋದು, ಇಲ್ಲಾಂದರೆ ಅದ್ರ ಮೇಲಿರೋದು RVನೇ ಸಿಗ್ಬೋದು. ಸೊ ಈ ರೀತಿಯಾಗಿ ಆಪ್ಷನ್ ಎಂಟ್ರಿ ನಡೆಯುತ್ತೆ. ಸೊ ಅಕಸ್ಮಾತ್ ಹೋಲ್ಡ್ ಮಾಡಿದ್ರೆ ಈ ರೀತಿ ಪ್ರೋಸೆಸ್ ನಡೆಯುತ್ತೆ. ಇನ್ನು ನೀವು ಈ ಒಂದು ಕಾಲೇಜ್ನ ಪ್ರಿಯಾರಿಟಿ ವೈಸ್ ಹೇಗೆ ಸೆಲೆಕ್ಟ್ ಮಾಡೋದನ್ನ ತಿಳಿಸ್ಕೊಡ್ತಿದ್ದೀನಿ. ಇದು ನನ್ನ ಪರ್ಸ್ನಲ್ ಒಪಿನಿಯನು. ಇದನ್ನು ನೀವು ಫಾಲೋ ಆದರೂ ಆಗ್ಬೋದು, ಇಲ್ಲ ನಿಮ್ಮ ಪರ್ಸ್ನಲ್ ಮೆಥಡ್ ಯಾವ್ದಾದ್ರು ಇತ್ತು ಅಂದರೆ ಅದನ್ನು ಫಾಲೋ ಆಗ್ಬೋದು. ಸೊ ನಾನು ಅಕಸ್ಮಾತ್ ಸ್ಟೂಡೆಂಟ್ ಆಗಿದ್ದರೆ ಈ ಸಿಚುವೇಷನಲ್ಲಿ, ಸೊ ಮೊದಲಿಗೆ 15 ಟಾಪ್ ಕಾಲೇಜಸ್ನ ಸೆಲೆಕ್ಟ್ ಮಾಡ್ತಿದ್ದೆ. ಸೊ ಪ್ರಿಯಾರಿಟಿ ವೈಸು ನಮಗೆ 30 ಪ್ರಿಯಾರಿಟೀಸ್ ಇರ್ತವೆ. ಸೊ ಯಾವುದೇ ಕಾರಣಕ್ಕೂ ಯಾವುದು ಪ್ರಿಯಾರಿಟಿನೂ ಮಿಸ್ ಮಾಡ್ಕೋಬೇಡಿ. 30 ಪ್ರಿಯಾರಿಟೀಸಲ್ಲಿ ಎಲ್ಲ 30 ಕಾಲೇಜಸ್ಸು ಕೊಡಿ, ಹಾಗೆ ಎಲ್ಲ ಬ್ರಾಂಚಸ್ಸು ಕೊಡೋಕ್ಕೆ ಪ್ರಯತ್ನ ಮಾಡಿ, ಓಕೆನಾ. ಸೊ ಲಿಸ್ಟ್ ಟಾಪ್ 15 ಕಾಲೇಜಸ್ ಅಂದರೆ ಟಾಪ್ 15 ಕಾಲೇಜಸ್ನ ಪ್ರಿಯಾರಿಟಿಲಿ ಫಸ್ಟ್ ಕೊಡಿ, ಫಸ್ಟ್ 15 ಇದರಲ್ಲಿ. ಸೊ ಸೆಕೆಂಡಲ್ಲಿ ಮಿಡ್ ಕಾಲೇಜಸ್ ಇರ್ತಾವಲ್ಲ, ಮಿಡ್ ಕಾಲೇಜಸ್ನ ಈ ಒಂದು 10 ಮಿಡ್ ಕಾಲೇಜ್ನ ನೀವು ಸೆಲೆಕ್ಟ್ ಮಾಡಿ, ಓಕೆನಾ. ಸೊ ಅಲ್ಲಿಗೆ 25 ಆಯಿತು. ಇನ್ನು ಲೀಸ್ಟ್ ಕಾಲೇಜು, ಸೊ ಇದು 100% ಸಿಗುತ್ತೆ ನನಗೆ ಕಾಲೇಜಸ್ ಅಂತ ಇರ್ತಾವಲ್ಲ, ಅದನ್ನು 5 ಸೆಲೆಕ್ಟ್ ಮಾಡಿ. ಸೊ ಇವಾಗ ನಿಮಗೆ ಕನ್ಫರ್ಮ್ 5 ಕಾಲೇಜ್ ಸಿಗುತ್ತೆ ಅಂತ ಕನ್ಫರ್ಮ್ ಆಗ್ಬಿಟ್ಟಿದೆ. ಸೊ ಇನ್ನು ನೆಕ್ಸ್ಟ್ ಮಿಡ್ ಕಾಲೇಜು ಸಿಕ್ಕಿದ್ರೆ ಓಕೆ, ಒಂದು ರೀತಿ ಓಕೆ ಅಂತ ನಿಮಗೆ ಅನಿಸುತ್ತಲ್ವಾ. ಅಕಸ್ಮಾತ್ ನಿಮಗೆ ಟಾಪ್ 15ಅಲ್ಲಿ ನೀವು ಟಾಪ್ 15 ಕಾಲೇಜಸ್ ಅಪ್ಲೈ ಮಾಡಿದ್ರು ಪ್ರಿಯಾರಿಟಿ ವೈಸಲ್ಲಿ, ನಿಮಗೆ 15ನೇ ಕಾಲೇಜು, ಟಾಪ್ 15ನೇ ಕಾಲೇಜ್ ಸಿಕ್ಕಿದ್ರು ನಿಮಗೆ ತುಂಬ ಖುಷಿ ಆಗುತ್ತಲ್ಲ. ಸೊ ಈ ರೀತಿಯಾಗಿ ಅಕಸ್ಮಾತ್ ನಾನು ಸ್ಟೂಡೆಂಟ್ ಆಗಿದೆ, ಇದು ನನ್ನ ಒಪಿನಿಯನ್ ಅಷ್ಟೇ. ಸೊ ನೀವು ಏನಾದರೂ ಇಲ್ಲ ನಮಗೆ ಬೇರೆ ಪ್ರೋಸೆಸ್ ನಮಗೆ ಗೊತ್ತು, ನಾವು ಆ ಥರ ಅಪ್ಲೈ ಮಾಡ್ತೀವಿ ಅಂದರೆ ಅಪ್ಲೈ ಮಾಡಿ, ಬಟ್ ಯಾವುದೇ ಕಾರಣಕ್ಕೂ ಯಾವ ಬ್ರಾಂಚಸ್ನ ಬಿಡೋಕೋಗ್ಬೇಡಿ. CS ಆಗಲಿ, AA ಆಗಲಿ, EC ಆಗಲಿ, ICA ಆಗಲಿ, IS ಆಗಲಿ, ಓಕೆನಾ. ಸೊ ಯಾವುದೇ ಕಾರಣಕ್ಕೂ ಯಾವ ಬ್ರಾಂಚಸ್ನ ಬಿಡೋಕೋಗ್ಬೇಡಿ, 30 ಪ್ರಿಯಾರಿಟೀಸ್ನ ಅಪ್ಲೈ ಮಾಡಿ, ಓಕೆನಾ. ಇನ್ನು ಬೇರೆ ಯಾವುದೇ ತರಹ ಮಾಹಿತಿ ಇದ್ದು ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ, ಅದ್ರ ಬಗ್ಗೆನೂ ಸಹ ವೀಡಿಯೋ ಮಾಡ್ತೀನಿ ನಿಮಗೆ ಯಾವುದೇ ಥರ ಡೌಟ್ ಇತ್ತು ಅಂದರೆ. ಸೊ ಇನ್ನು ಈ ಒಂದು KCT ಅಥವಾ NEET ಯಾವುದೇ ಥರ ಎಜುಕೇಷನ್ ವೀಡಿಯೋಸ್ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕು ಅಂದರೆ ನನ್ನ ಚಾನಲ್ನಲ್ಲಿ ಎಜುಕೇಷನ್ ಪ್ಲೇಲಿಸ್ಟ್ ಅಂತ ಮಾಡಿದ್ದೀನಿ. ಸೊ ಅದರಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ, ನೀವು ಸಹ ಅದನ್ನು ಫಾಲೋ ಅಪ್ ಆಗ್ಬೋದು. ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರೋ ಮಾಹಿತಿ ಸ್ವಲ್ಪ ಆದರೂ ಯೂಸ್ಫುಲ್ ಆಯಿತು ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಜೈ ಕರ್ನಾಟಕ. ಮತ್ತೆ